ಅಮಾಯಕವಾಗಿ ಬಿಗ್ ಬಾಸ್ ನಲ್ಲಿ ಹನುಮಂತನನ್ನ ತುಳಿಯಲಾಗ್ತಾ ಇದೆಯಾ? ಬೇಕು ಬೇಕು ಅಂತಾನೆ ಹನುಮಂತನನ್ನ ತೆಗೆಯುವ ಹುನ್ನಾರ ನಡೀತಾ ಇದೆಯಾ? ಹನುಮಂತನನ್ನ ಹೇಗಾದ್ರೂ ಮಾಡಿ ಕಳಪೆ ಕೊಟ್ಟು ಅವನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಬಿಗ್ ಬಾಸ್ ಮಂದಿ? ಈ ಎಲ್ಲದರ ಮಾಹಿತಿಯನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ನಿಮ್ಮ ಮುಂದೆ ಕೊಡ್ತೀನಿ. ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಿ? ನೀವು ಎಲ್ಲ ಆರಾಮಾಗಿದ್ದೀರಿ ಅನ್ಕೊಂತೀನಿ. ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ. ಸ್ನೇಹಿತರೆ, ನೀವು ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ದೀರಿ, ಖುಷಿ ಪಡ್ತಾ ಇದ್ದೀರಿ. ಆದ್ರೆ ಬಿಬಿ ಟಾಸ್ಕ್ ಏನಿದೆ, ಬಿಬಿ ರೆಸಾರ್ಟ್ ಟಾಸ್ಕ್, ಬಿಗ್ ಬಾಸ್ ನ ಬಿಬಿ ರೆಸಾರ್ಟ್ ಟಾಸ್ಕ್ ತುಂಬಾ ಖುಷಿ ಕೊಡ್ತು ನೋಡೋರ್ಗೆ. ಎರಡು ತಂಡದವರು, ಒಂದು ಚೈತ್ರ ತಂಡ ಹಾಗೂ ಭವ್ಯ ಗೌಡ ತಂಡ ಕೂಡ ಅದ್ಭುತವಾಗಿ ಆಟ ಆಡಿದ್ರು. ಚೈತ್ರ ತಂಡ ಭವ್ಯ ತಂಡಕ್ಕೆ ಏನು ಟಾರ್ಚರ್ ಕೊಡ್ತು, ಅದೇ ರೀತಿ ಉಲ್ಟಾ ಆಗಿ ನೆಕ್ಸ್ಟ್ ರಜತ್ ತಂಡ ಏನಿದೆ ಅದು ಮಾಡಿರೋ ಆಟ ನೋಡಿದ್ರೆ ಎಂತವ್ರಿಗೂ ಇಷ್ಟೆಲ್ಲ ಬೇಕಾಗಿತ್ತ ಒಂದು ಟಾಸ್ಕ್ಗೆ ಅಂತ ಅನಿಸ್ತೇ ಇರಲ್ಲ. ಆಟ ಆಡ್ಲಿ, ಮಜಾ ಕೊಡ್ಲಿ, ಆದ್ರೆ ಇರಿಟೇಷನ್ ಮಾಡಬಾರ್ದು. ನೋಡಿ ಎಷ್ಟಂತ ಇರಿಟೇಷನ್ ಮಾಡಿದ್ರಂದ್ರೆ ಬಹಳಷ್ಟು ಇರಿಟೇಷನ್ ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕದ ಹೆಮ್ಮೆ ಕುರಿಗಾಯಿ ಹನುಮಂತ ಆಟ, ಅವ್ರ ಆಟ ನೋಡ್ತಾ ಇದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ಜೊತೆಗೆ ಆ ಪಾಪ ಬಿಬಿ ರೆಸಾರ್ಟ್ ಆಟದಲ್ಲಿ ಅವ್ರು ಆಟ ಆಡಿದ್ದಕ್ಕೆ ಎಲ್ಲರೂ ಸೇರ್ಕೊಂಡು ಇವತ್ತೇನ್ ಪ್ರೊಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅಲ್ಲಿ, ಅವ್ರನ್ನ ಕಳಪೆ ಅಂತ ಕೊಟ್ರು. ಕಳಪೆ ಅಂತ ಇವ್ರು ಕೊಡ್ಬೇಕಾಗಿತ್ತ? ಏದಕ್ ಕಳಪೆ ಅಂತ ಕೊಟ್ರು ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಏನು ಅಬ್ಬಬ್ಬ ಅಂದ್ರೆ ಒಂದು ರೆಸಾರ್ಟ್ ಅಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆ ವೇಟರ್ ಕೆಲಸ ಮಾಡ್ಬೇಕಾದ್ರೆ ಪಾಪ ಕುರಿಗಾಯಿ ಹನುಮಂತನಿಗೆ ಏನ್ ಈ ವೇಟರ್ ಬಗ್ಗೆ ಗೊತ್ತು? ಎಲ್ಲ ಹೋಟೆಲಲ್ಲಿ ಅಡ್ಡಾಡ್ ಗೊತ್ತಾ? ರೆಸಾರ್ಟ್ ಹೋಗಿ ಗೊತ್ತಾ? ಅಲ್ಲಿದ್ದವರೆಲ್ಲ ರೆಸಾರ್ಟ್ ಗೊತ್ತು, ದೊಡ್ಡ ದೊಡ್ಡ ಆಕ್ಟರ್ಗಳು, ಸಿನಿಮಾ ಮಂದಿ, ಸೀರಿಯಲ್ ಮಂದಿ ಎಲ್ಲ ಇದ್ದಾರೆ. ಹಿಂಗಿರ್ಬೇಕಾದ್ರೆ ಅವ್ರಿಗೆಲ್ಲ ರೆಸಾರ್ಟ್ ಗೊತ್ತು, ರೆಸಾರ್ಟ್ ಅಲ್ಲಿ ಇದ್ದು ಬಂದಿರ್ತಾರೆ, ಅಲ್ಲಿನ ಕಲ್ಚರ್ ಗೊತ್ತು, ಹೇಗೆಲ್ಲ ಇರುತ್ತೆ ರೆಸಾರ್ಟ್ ಅಲ್ಲಿ, ಏನೆಲ್ಲ ನಡೆಯುತ್ತೆ ಅನ್ನೋದು ಗೊತ್ತು. ಆದ್ರೆ ಹನುಮಂತ ತನ್ಗೆ ಎಷ್ಟಾಗತ್ತಷ್ಟು ಪಾಪ ಪ್ರಯತ್ನ ಪಟ್ಟಿಲ್ಲ ಅಂತಿಲ್ಲ, ಏನೋ ಒಂದು ಖುಷಿ ಪಡಿಸುವಂತ ಕೆಲಸ ಕೂಡ ಮಾಡ್ದ. ಆದ್ರೆ ಎಲ್ಲಾರು ಸೇರ್ಕೊಂಡು ಇವತ್ತು ಕಳಪೆ ಅನ್ನೋದನ್ನ ಕೊಡ್ತಾರಲ್ಲ, ಇವ್ರೆಷ್ಟ್ ಚೆನ್ನಾಗ್ ಆಡಿದ್ರು ಅನ್ನೋ ಪ್ರಶ್ನೆ ಇವರೆಲ್ಲ ಹಾಕೋಬೇಕು. ಇವರೆಲ್ಲ ಆಟ ಹೇಗಿತ್ತು? ಇವ್ರಷ್ಟು ಚೆನ್ನಾಗ್ ಆಡಿದ್ರ? ಅಲ್ಲಿ ಎಲ್ಲಾರನ್ನು ಖುಷಿ ಪಡಿಸೋಂಗೆ ಆಟ ಇತ್ತ ಇವ್ರದು? ಖಂಡಿತ ಇಲ್ಲ. ಇವರೆಲ್ಲ ರೆಸಾರ್ಟ್ ಅಲ್ಲಿ ಇದ್ದು ಬಂದವರು, ಏನೇನೋ ಆಟವನ್ನ ಆಡಿ ಬಂದವರು, ಎಲ್ಲಾ ಗೊತ್ತಿದ್ದು ಕೂಡ ಇವ್ರ ಆಟ ನೋಡ್ತಾ ಇದ್ದವ್ರಿಗೆ ಈ ಹನುಮಂತನೇ ಇವ್ರಕ್ಕಿಂತ ಬೆಟರ್ ಅಲ್ಲಪ್ಪ ಅಂತ ಅನಿಸದೇ ಇರಲ್ಲ. ಯಾಕಂದ್ರೆ ನೀವು ನೋಡಿ ಇವ್ರು ಬಿಗ್ ಬಾಸ್ ಮಂದಿಯನ್ನ, ಇವರು ರೆಸಾರ್ಟ್ ಅಲ್ಲಿ ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ ಅಲ್ಲಿ ಇದ್ದು ಬಂದಿರ್ತಾರೆ, ಶೂಟಿಂಗ್ ಅಂತ ಬೇರೆ ಬೇರೆ ಸ್ಪಾಟ್ ಅಲ್ಲಿ ಹೋಗಿರ್ತಾರೆ. ಆದ್ರೆ ಹನುಮಂತ ಅಂತದ್ ಏನು ಗೊತ್ತಿಲ್ಲದೆ ತಮ್ಮ ತಕ್ಕ ಮಟ್ಟಿಗೆ ಒಂದು ಪ್ರಯತ್ನನ ಪಡ್ತಾನೆ. ಆದ್ರೆ ಇವ್ರಿಗೆಲ್ಲ ಗೊತ್ತಿದ್ದು ಆಟ ಆಡ್ಲಿಲ್ಲಲ್ರಿ, ಅವನನ್ನ ಯಾವ ರೀತಿ ಇವರು ಕಳಪೆ ಅಂತ ಕೊಡ್ತಾ ಇದ್ದಾರೆ? ಒಟ್ಟಾರೆ ಇವರು ಇಂಟೆನ್ಷನ್ ಏನು? ಅವನನ್ನ ಹನುಮಂತನ್ನ ಆಚೆ ತೆಗೆದ್ಬಿಡ್ಬೇಕು ಅನ್ನೋದು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಬಿಗ್ ಬಾಸ್ ಅಲ್ಲಿ ವಿನ್ನರ್ ಯಾರು ಅನ್ನೋದಂದ್ರೆ 4 ಜನ ತೋರಿಸುತ್ತೆ. ಫಸ್ಟ್ ಹೆಸರು ವಿಕ್ರಮು, ಆ ಕಡೆ ಮಂಜು, ಈ ಕಡೆ ರಜತು, ಈ ಕಡೆ ಹನುಮಂತ. ಈ 4 ಹೆಸರು ಫೈನಲ್ ಇರುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಜೊತೆಗೆ ಯಾವತ್ತು ನೋಡಿ ಉತ್ತರ ಕರ್ನಾಟಕ ಮಂದಿಗೆ ಒಂಥರ ತಾರತಮ್ಯ ಮಾಡೋದು ಅದು ಮೊದಲಿಂದನೂ ಬಂದಿತ್ತೋ ಅಥವಾ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲೂ ಕೂಡ ಹೀಗೆ ಅನಿಸ್ತಾ ಇದೆ. ನಾವು ಫೈನಲ್ ಅಲ್ಲಿ ನೋಡ್ಬೇಕಾದ್ರೆ ಒಂದ್ ಕೈಯಲ್ಲಿ ವಿಕ್ರಮು, ಇನ್ನೊಂದ್ ಕಡೆಯಲ್ಲಿ ಮಂಜು ಇರ್ತಾರ ಅನ್ಸುತ್ತೆ. ಯಾಕೆ ಆ ಜಾಗದಲ್ಲಿ ಹನುಮಂತನ ಬಿಡಲ್ಲ ನೀವು? ಯಾಕೆ ಹನುಮಂತ ಗೆಲ್ಬಾರ್ದಾ? ಇಂಥ ಎಲ್ಲ ಪ್ರಶ್ನೆಗಳು ಈಗಾಗಲೇ ಬೆಳಕಿಗೆ ಬರ್ತಾ ಇದೆ. ಸಾಕಷ್ಟು ಎಲ್ಲೋ ಒಂದೇ ರೀತಿ ಅನ್ಯಾಯ ಆಗ್ತಾ ಇದೆ ಅನಿಸ್ತಾ ಇದೆ. ಮೊನ್ನೆ ಅಷ್ಟೇ ನೀವು ನೋಡಿದರೆ ಲಾಸ್ಟ್ ಸಂಡೇಲಿ ಸುದೀಪ್ ಹನುಮಂತನ ಬೈದ ತಕ್ಷಣ ಅವ್ನ್ ಮೊದ್ಲೇ ಮನಸ್ಸನ್ನ ಹಚ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದ್ರೆ ಪಾಪ ಈ ಹಳ್ಳಿ ಮುಗ್ಧ ಹುಡುಗರು ಇದಾರಲ್ಲ, ಸ್ವಲ್ಪ ಬೈದ್ ಬಿಟ್ರೆ ಮನಸ್ಸು ಹಚ್ಕೊಂಡ್ಬಿಡ್ತಾರೆ ಅಂತ ಇದರಲ್ಲಿ ಪಾಪ ಅವನು ಆಟ ಆಡ್ತಾ ಇದ್ದಾನೆ, ಏನೋ ಒಂದು ಖುಷಿ ಪಡಿಸುವಂತ ಪ್ರಯತ್ನ ಪಡ್ತಾ ಇದ್ದಾನೆ. ಎಲ್ಲೋ ಇದ್ದವನನ್ನು ತಂದು ನೀವು ಈಗ ಸಾರೆಗಮಪ್ಪದಲ್ಲಿ ನೋಡಿದ ಹನುಮಂತ ಕೇವಲ ಹಾಡಿಗೆ ಮಾತ್ರ ನೀವು ಒಂದು ವಾರದಲ್ಲಿ ನೋಡ್ತಿದ್ರಿ, ಹಾಡ್ತಿದ್ದ ಹೋಗ್ತಿದ್ದ. ಆದ್ರೆ ಇಲ್ಲಿ ಹಂಗಲ್ಲ, ಅವನನ್ನ ನೀವು ಬಿಗ್ ಬಾಸ್ ಹೌಸ್ ಅಲ್ಲಿ ಇಡೀ ದಿನ ಇರ್ಬೇಕಾಗತ್ತೆ. ಅವನು ರೀತಿ ಇರೋದು ಹೇಗೆ, ಅವನ ದಿನಚರಿ ಹೇಗೆ ಎಲ್ಲವನ್ನ ನೋಡ್ತೀರಿ. ನಮ್ಗೆ ಎಲ್ಲಾ ತೆಗೆದ್ಬಿಟ್ಟು 24 ಗಂಟೆಯಲ್ಲಿ ಒಂದು ಅರ್ಧ ತಾಸು ಅಥವಾ 1 ಗಂಟೆ ತೋರಿಸ್ಬಹುದು ಅಷ್ಟೇ ವಿನಃ. ಆದ್ರೆ ನಿಜ ಜೀವನದ ಮುಗ್ಧನಿಗೆ ಏನೋ ಒಂದೇ ರೀತಿ ಎಲ್ಲಾ ಸೇರ್ಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮಂದಿ ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ಪ್ರೇಕ್ಷಕರು ಕೂಡ ಈ ಬಗ್ಗೆ ಪ್ರಶ್ನೆ ಎತ್ತಾ ಇದ್ದಾರೆ. ಅದೇ ನೀವು ಬಿಬಿ ರೆಸಾರ್ಟ್ ಟಾಸ್ಕ್ ನೋಡ್ತಾ ಇದ್ರೆ ಹನುಮಂತನನ್ನ ಎಲ್ಲೋ ನೀವೆಲ್ಲ ತುಳಿಯೋ ಪ್ರಯತ್ನ ಪಡ್ತಾ ಇರೋದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜೊತೆಗೆ ಅವನನ್ನ ಏನೋ ಟಾರ್ಗೆಟ್ ಮಾಡಿ ಎಲ್ಲರೂ ಕಳಪೆ ಕೊಡ್ತಾ ಇದ್ರಿ. ನೀವೆಷ್ಟು ಕಳಪೆ ಕೊಡೋಕ್ಕಿಂತ ಮುಂಚೆ ನೀವೆಷ್ಟು ಒಳ್ಳೆಯವರಿದ್ದೀರಿ, ನೀವೆಷ್ಟು ಸರಿಯಾಗಿ ಆಟ ಆಡಿದ್ರಿ ಅಂತ ನಿಮ್ಮನ್ನ ನೀವು ಮನಸ್ಸಿಗೆ ಪ್ರಶ್ನೆ ಮಾಡ್ಕೊಳ್ಳಿ. ಆತ್ಮಸಾಕ್ಷಿ ಅಂತ ಇದ್ರೆ ಅವ್ರನ್ನ ಕಳಪೆ ಕೊಡಬಾರ್ದಾಗಿತ್ತು. ಆದ್ರೆ ಕೊಟ್ಟಿದ್ದೀರಾ, ಏನ್ ಮಾಡಕ್ಕಾಗಲ್ಲ.
ಆದ್ರೆ ಮುಂದಾದ್ರೂ ಒಂದು ಯೋಚನೆ ಮಾಡಿ ಈ ರೀತಿ ಆಟ ಈ ರೀತಿ ಯಾವ ರೀತಿ ಆಡಬೇಕು ಮತ್ತೆ ಯಾವ ರೀತಿ ಜನರಿಗೆ ಮನರಂಜನೆ ಕೊಡಬೇಕು, ಆಟದಲ್ಲಿ ಕ್ಯಾರೆಕ್ಟರ್ ಆಗ್ಬೇಕು ವಿನಃ ಕೇವಲ ನೀವು ವೈಯಕ್ತಿಕವಾಗಿ ದ್ವೇಷದಿಂದ ಒಬ್ರಿಗೊಬ್ರು ನಾಮಿನೇಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಗೇನ್ ಅನ್ಸಿತು ಇವತ್ತಿನ ಮಾಹಿತಿ, ಜೊತೆಗೆ ಹನುಮಂತನ ಕಳಪೆ ಕೊಟ್ಟದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಅದರ ಜೊತೆ ನಮ್ಮ ಕದಂ ಫಸ್ಟ್ ಅನ್ನ ನೀವು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೆ ಹೊಸ ಸುದ್ದಿಗಳೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತಾ ಇದ್ದೀನಿ. ಅಲ್ಲಿವರೆಗೂ ನೋಡ್ತಾ ಇದ್ದೀರಿ ನಮ್ಮ ಕದಂ ಫಸ್ಟ್ ನ್ಯೂಸ್. ನಮಸ್ಕಾರ.